ನೋಡಕ್ಕೆ ನಾವು ಅಲ್ಲಿಂದ ಬಂದ್ವಾ. ಈಗ ನಮ್ಮ 20s ಅಲ್ಲಿ ಮಾಡ್ಲಿಕ್ಕೆ ಆಗೋದು ಮತ್ತೆ ಮಾಡೋಕ್ಕಾಗಲ್ಲ. ಎಲ್ಲ ಫ್ರೆಂಡ್ಸ್ಗೆ ಎಲ್ಲ ಊಸ್ಟ್ ಔಟ್ ಆಗಿದ್ದಾರೆ, ಎನರ್ಜಿ ಫುಲ್ ಖಾಲಿ. ಗೈಸ್ ನಮ್ಮ ಜೊತೆ ಇವತ್ತಿದ್ದಾರೆ ಬ್ಲೇಸ್ ಬ್ರೋ ಇದ್ದಾರೆ ನಮ್ಮ. ಎಲ್ಲರಿಗೂ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಭರತೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಹಾಗೆ ಆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ದೀಪಕ್ ಅವರು ರೆಡಿ ಆಗವ್ರೆ, ಟಿಪ್ ಟಾಪ್ ಆಗಿ ರೆಡಿ ನೋಡಿ ಗಾಯ್ಸ್ ಎಲ್ಲ. ಆದರೆ ಇಲ್ಲಿ ಇಬ್ರು ಇನ್ನೂ ಸಹ ಎದ್ದೇಳಲೇ ಇಲ್ಲ. ಬರ್ತಾರೋ ಅಂತ ಅನ್ನಿಸ್ತೇವೆ. ನಾವು ಬೆಳಿಗ್ಗೆ ಎದ್ಬಿಟ್ಟು 4 ಗಂಟೆಗೆ ಎಬ್ಬಿಸ್ತೇನೆ ಗೈಸ್. ಬಾತ್ರೂಮಲ್ಲಿ 1 ಗಂಟೆ ಮಾಡ್ತೇನೆ ಗೈಸ್. ಆಗ್ತಿಲ್ಲ ಗೈಸ್. ಹೇಳಿ ಭ್ರಮರ್ ಅವರೇ, ನಿಮ್ಮ ವೈಬ್ ಹೆಂಗಿದೆ? ಎಲ್ಲ ರೆಡಿಯಾಗಿ ಕುಳಿತಿದ್ದೀರಿ, ಏನು ಮಾತಾಡಲ್ವಾ? ಮಾತೇ ಇಲ್ಲ. ನಮ್ಮ ದೀಪಕ್ ಅವರು ರೆಡಿಯಾಗಿ ಮಲ್ಕೊಂಡವ್ರೆ. ಹಲೋ ಗಾಯ್ಸ್, ಹೆಂಗಿದೆ ವೈಬ್? ಹೆಂಗಿದೆ? ಏನೋ ಗೊತ್ತಿಲ್ಲ, ಯಾರು ರೆಡಿ ಆಗ್ತಿಲ್ಲ, ಹೋಗ್ತೀವಾ ಇಲ್ವಾ ಗೊತ್ತಿಲ್ಲ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಗಾಯ್ಸ್, ಗಗನ್ ಇನ್ನೂ ಸ್ನಾನ ಮಾಡಿ ಆಗ್ಲಿಲ್ಲ. ಅವನಲ್ಲಿ ಅರ್ಧ ಗಂಟೆಯಿಂದ ಸ್ನಾನ ಮಾಡ್ತಾವನೆ. A few moments later. ಗಗನ್ ಅವರು ಏನ್ ಮಾಡ್ತೀರಾ? ಗಗನ್ ಅವ್ರೆ ನೀವು? ನಾವು ಒಬ್ಬನಿಗೆ ಐರನ್ ಮಾಡ್ತೀವಿ. ಯಾರಿಗೆ ಐರನ್? ಯಾರಿಗೆ? ನಾವು ಹೇಳಕ್ಕಾಗಲ್ಲ, ಅದು ಬೀಪ್ 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 ಅಂತ ಒಬ್ಬರ ಹೆಸರಿದೆ. ಬೀಪ್ ಹೆಸರ? ಬೀಪ್ ನೋಟಲ್ಲಿ HRM and Shakespeare. He's called Indian Shakespeare. ಇವತ್ತು ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ನಮ್ಮನ್ನೆಲ್ಲ ಒಂದೊಳ್ಳೆ ರಕ್ಷಣೆ ಮಾಡಿ ಕಳಿಸಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಗಾಡಿ ಪೆಟ್ರೋಲ್ ಹಾಕ್ತಾ ಇದ್ದಾವೆ. ದೇವಸ್ಥಾನಕ್ಕೆ ಬಂದು ಟ್ರಿಪ್ ಹೋಗ್ಲಿಕ್ಕಿಂತ ಮುಂಚೆ ದೇವ್ರ ದರ್ಶನ ಮಾಡ್ತೀವಿ. ಗಾಯ್ಸ್, ದೇವ್ರ ದರ್ಶನ ಆಯಿತು. ದೇವರು ಒಳ್ಳೇದು ಮಾಡ್ತಾರೆ ಅಂತ ಈ ಟ್ರಿಪ್ಪಿಗೆ ಅಂದ್ಕೊಂಡು ಸೀದಾ ನಾವು ಈಗ ಗಾಡೀಲಿ ಕೂತು ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್. ಸೌತಡ್ಕದಿಂದ ಬಿದ್ದು ಇಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಬ್ಬ ಫ್ರೆಂಡ್ನ ಪಿಕಪ್ ಮಾಡಿ. ಹೇಗೆ ಅನಿಸ್ತಿದೆ ಟ್ರಿಪ್ ಈಗ? ಏನೋ ಒಂಥರ ಅನಿಸ್ತಾ ಇದೆ. ಓಕೆ, ಏನಾಗುತ್ತೆ ಗೊತ್ತಿಲ್ಲ, ನೋಡುವ. I owner of NS, but I like splendor. ಯಾರೇ ಓನರ್? ಈಗ ನಮ್ಮದು ಓನರ್. ಹೇಳಿ ಗಗನ್ ಅವರೇ, ಹೆಂಗ್ ಅನಿಸ್ತಿದೆ ಹೊಸ ಗಾಡಿಯಲ್ಲಿ? ಹಿತೇಶ್ ಅವರ ಸ್ಮೂದಿ ತರ ಹೋಯ್ತು. ಗೇರ್ ಹೆಂಗೆ ಅಂದ್ರೆ ಬೆಣ್ಣೆ ತರ ಹೋಯ್ತದೆ, ಬೆಣ್ಣೆ. ನಮ್ಮ ಬ್ರೋ ವಿಶಾಲ್ಗೆ ಕಾಯ್ತಾ ಇದೀವಿ, ಇನ್ನೂ ಬಂದಿಲ್ಲ. ಅವನು ಹೊರಡ್ಬೇಕಷ್ಟೇ ಅಂತೆ, ಇನ್ನು ಹೊರಟು ಬರ್ಬೇಕಷ್ಟೇ. ಅವನು ಅವನಿಗೆ ಕಾಯ್ತಿದೀವಿ. ಅವನಿಗೆ ವಿಶಾಲ್ ಬ್ರೋ ಬಂದವ್ರೆ. ಹಾಯ್ ಹೇಳಿ ಬ್ರೋ. ಹೆಂಗಿದ್ದೀರಾ? ಆರಾಮ? ಉಜಿರೆಗೆ ತಲುಪಿಟ್ವಿ. ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ? ಮುನ್ನದಲ್ಲಿ. ಈಗ ನಾವು ಚಾರ್ಮಾಡಿ ಘಾಟಿ ಹತ್ತುತ್ತಾ ಇದ್ದಾವೆ. ಘಾಟಿ ಸೆಕ್ಷನ್ ಅಲ್ಲಿ ಪ್ಯೂರ್ ಕ್ರೇಜಿ ವೈಬ್ ಗಾಯ್ಸ್. ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ? ದಿಸ್ ಇಸ್ ಕಾಲ್ಡ್ ಆಕ್ಚುಯಲ್ ಪ್ಯೂರ್ ವ್ಯೂ. ಈಗ ನಾವು ಎಕ್ಸಾಕ್ಟ್ ಆಗಿ ಚಾರ್ಮಾಡಿಯಲ್ಲಿ ಇದ್ದೀವಿ. ನಮ್ಮ ಹಿತೇಶ್ ಅವರು ಚಿಲ್ ಮಾಡ್ತಾ ಇದ್ದಾರೆ ಇಲ್ಲಿ. The view is ultimate. Yes, absolutely. ಕೂದಲು ಚಂಡಿಯಾಗಿ, ಸಾರಿ ಗಾಯ್ಸ್. ಮಳೆ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಮಳೆ ಓಕೆ ಬಟ್ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್. ಮಳೆ ಬರ್ತಾ ಇದ್ರೆ ಇಲ್ಲಿ ಚಂಡಿಯಾಗಿ ನಮ್ಮ ವ್ಯೂ ಎಲ್ಲ ಕೆಡ್ತಿತ್ತು. ನಿಜ ಅಲ್ವಾ ಗಗನ? ವ್ಯೂ ನೋಡಿಲ್ಲ ನಮ್ಮ ನಾವು ಗಾಡಿಯಲ್ಲಿ ಬಂದು ಅಲ್ವನಾ? ಹೌದು. ಏನ್ ಮಳೆ ಅಂದ್ರೆ ಮಜಾ ಉಂಟಲ್ಲ, ಇದು ಮಜಾ ಇದೆ. ದೇ ಮಿಸ್ಡ್ ಇಟ್. ಇಲ್ದ ಅಲ್ಲೆಲ್ಲ ಪೋಸ್ ಕೊಡೋದು ನೋಡಿ. ರಸಿಕರ ರಾಜ ಮುಸ್ತಫಾ ನೋಡಿ. ನಮ್ಮ ಅಪ್ಪ ಸೈಡ್ ಬಾರಪ್ಪ, ಗಾಡಿ ಬರ್ತಿದ್ಯಪ್ಪ. ಏನಿದೆ ದೀಪಕ್ನವ್ರೆ, ಹೇಗೆ ಮಂಡೆ ಹೆಚ್ಚಾಗ್ತಿದೆ ನಿಮ್ಗೆ? ಅಪ್ ಮಾಡಿ ಗಾಡಿಯಲ್ಲಿ ಬಂದು ಒಂದು ನಮೂನೆ ಆಗಿದೆ. ನಾವೀಗ ಅಣ್ಣಪ್ಪ ಸ್ವಾಮಿ ಸನ್ನಿಧಿಯಲ್ಲಿದ್ದಾವೆ. ಎಲ್ಲ ನಮ್ಮ ಗೆಳೆಯರೆಲ್ಲರೂ ದೇವರ ದರ್ಶನ ಮಾಡಲಿಕ್ಕೆ
ಗಡಿ ಹತ್ರ ಘಾಟಿಯಲ್ಲಿದ್ದಾಗ ಇಲ್ಲೊಂದು ದೇವಸ್ಥಾನ. ನಾವು ಹೊರಡುವಲ್ಲ ಬ್ರಹ್ಮನವರೇ ಅಷ್ಟೇ. ಸ್ವಾಮಿ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ದೋಸೆ ತಿನ್ನಕ್ಕೆ ಬಂದಿದ್ದೀವಿ. ಕೊಟ್ಟಿಗೆರ ಸ್ಪೆಷಲ್ 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 ನೀರು ದೋಸೆ. ಬನ್ನಿ ನೀರು ದೋಸೆ ಯಾವ ಇವೆಲ್ಲ ಎಲ್ಲ ಚಾ ಕುಡ್ಲಿಕ್ಕೆ ಕೂತಿದ್ದಾರೆ ಎಲ್ಲರೂ. ಚಾ ಕುಡ್ದಾಯ್ತು, ಈಗ ಟೀ ಹಾಕ್ತೀವಿ. ಚಾ ಕುಡ್ದಾಯ್ತು, ಹೊಟ್ಟೆ ಫುಲ್ ಆಗಿ. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್ ನಾವು ಅಬೇ ಜಲ್ದಿ ಬೋಲ್ ಕಲ್ ಸುಬೆ ಪನ್ವೇಲ್ ನಿಕಲ್ನಾ. ನಾವು ಸಾದಿ ತಪ್ಪಿದ್ದೇವೆ. ನಮ್ಮ ರೋಡು ತಪ್ಪಿ ಈಗ ನಾವು ರೈಟ್ ಹೋಗ್ಬೇಕಾದವ್ರು ಲೆಫ್ಟ್ಗೆ ಹೋಗ್ತಿದ್ದೀವಿ. ಹೋಗೋಣ ಗೈಸ್, ಬರ್ರಿ. ರಾಣಿ ಜಾರಿಗೆ ರೀಚ್ ಆಗಿದ್ದೀವಿ. ಇನ್ನೊಂದು 5 ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕು. ಇನ್ನು ನಡ್ಕೊಂಡು ಹೋಗ್ತೀವಿ. ಅದೇ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಏನ್ರಿ ಮಾಡ್ತಿರೋದು ನೀವು? ನಾವು ಜುಲೈ ಬಾಯ್ ಜನ್ಮಕ್ಕೆ ಹೋಗೋ. ಗೈಸ್ ಇದೀಗ ನಾವು ರಾಣಿಜರಿಗೆ ರೀಚ್ ಆಗಿದ್ದೀವಿ. ಆದರೆ ಸ್ವಲ್ಪ ನಡಿಲಿಕ್ಕಿದೆ. ನನ್ನ ಫ್ರೆಂಡ್ಸ್ ಎಲ್ಲ ನಡ್ಕೊಂಡು ಹೋಗ್ತಿದ್ದೀವಿ. ಇಬ್ರು ನನ್ನ ಹಿಂದ್ಗಾಡಿ ಇದ್ದಾರೆ, 3 ಜನ ನನ್ನ ಮುಂದ್ಗಾಡಿ ಇದ್ದಾರೆ. ಗೈಸ್ ಹೆಂಗಿದೆ ವ್ಯೂ ಹೇಳಿ ಭ್ರಮರವ್ರೆ? ಸೂಪರ್, ಫ್ಯಾಂಟಾಸ್ಟಿಕ್ ಅಂಡ್ ಫ್ಯಾಬುಲಸ್. A few moments later. ಈಗ ನಾವು ವ್ಯೂ ಪಾಯಿಂಟ್ ಅಲ್ಲಿ ಇದ್ದೀವಿ ರಾಣಿಜರಿ. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ. ನಾವು ಈಗ ಎಂತ ಕಾಣ್ತಿಲ್ಲ ನೋಡಿ, ಏನು ಕಾಣಿಸಿಲ್ಲ. ಏನು ಆ ಕಡೆ ಏನು ಇಷ್ಟು ಕೂಡ ಏನು ಸಿಗಲ್ಲ. ನೋಡಕ್ಕೆ ನಾವು ಅಲ್ಲಿಂದ ಬಂದ್ವಾ? ಎಷ್ಟು ಕಿಲೋಮೀಟರ್ ಬಂದ್ವಿ? 100 ಕಿಲೋಮೀಟರ್ ಬರೀ ಬಿಳಿ ಮೋಡ, ಬಿಳಿ ಮೋಡ ನೋಡಕ್ಕೆ 100 ಕಿಲೋಮೀಟರ್ ಬಂದ್ವಿ ಗೈಸ್. ಪ್ಲಾನರ್ ದಿಸ್ ನಂಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಆಕ್ಚುಲಿ ಏನ್ ಗೊತ್ತಾ, ತುಂಬಾ ಅಷ್ಟೇನ್ ಮಳೆ ಏನಿಲ್ಲ, ಸ್ವಲ್ಪ ಬಂದ್ ಹೋಗಿದೆ. ಏನಾದ್ರು ಬಂದ್ರೆ ಲಿಟ್ರಲ್ ಹೇಳ್ತೀನಿ, ನೀವು ಹುಷಾರಾಗಿ ಬನ್ನಿ ಅಷ್ಟೇ. ನೀಟಾಗಿ ರೈನಿಂಗ್ ಮಾಡಿ. ನಮ್ಮ ದೊಡ್ಡ ಚಮತ್ಕಾರ ಬರ್ತಾನ ಅಪ್ಪ ಬಿಟ್ಟಿದ್ದಾರೆ ಇಲ್ಲಿಗೆ ಹೋಗ್ಲಿಕ್ಕೆ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಗಾಯ್ಸ್ ನಾನು ಎಲ್ಲ ಟ್ರಿಪ್ ಬಂದಿನಿ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಟ್ರಿಪ್ಗೆ ಮಿಸ್ ಆಗಿರ್ಬೋದು ಅಷ್ಟೇ. ಇದು ನಿಂಗೆ ಕ್ಷಿತಿಜೋ, ಇದು ನಿಂಗೆ. ಯಾರು ಬಂದಿಲ್ಲ ಕ್ಷಿತಿಜೋ ಪೂರ ಕಾಂಟ್ರವರ್ಸಿ ಮಾಡ್ಬೇಕು. ಅವರಿಬ್ರು ಎಲ್ಲ ಹೋದವ್ರೆ. ಒಬ್ಬ ಇವರು ಕಪಲ್ಸ್ ಇಬ್ರು ಬರ್ಲಿಲ್ಲ, ಒಬ್ಬ ಗಂಡ ಬರ್ಲಿಲ್ಲ ಅಂತೇಳಿ ಹೆಂಡತಿ ಬರ್ಲಿಲ್ಲ. ಗೊತ್ತುಂಟು ಯಾರಿಗೆ ಹೇಳ್ತೀರಿ ಅಂತ, ನೀವೇ ನೋಡಿ. ಸಿಕ್ಬೇಡ ಟಿಕ್ಕ. ಗೈಸ್ ನಮ್ಮ ದೀಪಕ್ ಅವರು ನಮ್ಮ ಗ್ರೂಪಿನ ಎಡಿಟರ್. ಅವರು ಪ್ರೊಫೆಷನಲ್ ಆಗಿ ಎಡಿಟ್ ಮಾಡ್ತಾರೆ. ನಿಮಗೆ ಬೇಕಿದೆ ಪೇಯ್ಡ್ ಎಡಿಟಿಂಗ್ ಎಲ್ಲ ಇದೆ. ಓಕೆ ಅವರ ಪೇಜನ್ನು ನಾನು ಮತ್ತೆ ಮೆನ್ಷನ್ ಮಾಡ್ತಾನೆ. ತುಂಬ ಬಲ್ಲೆ ಇದೆ ಗೈಸ್ ಇಲ್ಲಿ. ನಮ್ಮ ಇಬ್ಬರು ದೋಸ್ತಗಳು ಯಾರು ವಿಶಾಲ್ ಮತ್ತು ಬ್ರಹ್ಮರು ಎಲ್ಲೋ ಓಡೋಗವ್ರೆ, ಗೊತ್ತಾಗ್ತಿಲ್ಲ ಎಲ್ಲಿ ಹೋಗಿದ್ದಾರೆ ಅಂತ. ಸುಮಾರು ದೂರ ಹೋಗಿದ್ದಾರೆ ಇಬ್ಬರೇ. ಏನು ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಗಾಯ್ಸ್ ನಡಿಯಕ್ಕೆ ಸುಮಾರಿದೆ, ಹಾಗೆ ನಡಿಯೋಕ್ಕಾಗ್ತಿಲ್ಲ ಅಂತ ಓಡ್ತಿದ್ದೀವಿ. ಯಾವ ಇವೆಲ್ಲ ಆಗಲ್ಲಪ್ಪ. ಎನರ್ಜಿ ಫುಲ್ ಡೌನ್ ಆಗಿದೆ ಗೈಸ್. ನೋಡಿ ನಮ್ಮ ಹುಡುಗರು ಮೇಲೆ ಹತ್ಬಿಟ್ಟು ಏನು ಮಾಡ್ತಾವ್ರೆ ದೇವ್ರಿಗೆ ಗೊತ್ತು. ಬ್ರೋಗೆ ಏನೂ ಆಗ್ತಿಲ್ಲ. ಹೆಂಗೆ ಅನಿಸ್ತಿದೆ ಗಗನ್ ಅವರೇ, ನಿಮ್ಮ ಅನಿಸಿಕೆ ಹೇಳಿ, ಹೇಗೆ ಅನಿಸ್ತಿದೆ ಟ್ರೆಕ್ಕಿಂಗ್? ಜುಲ್ಲಾ ಮುಲ್ಲಾ ನಮ್ಮ ಬ್ರಹ್ಮರ್ನವರು ಸೈಡಾಗಿ ಗೋರಿಲ್ಲ ಆ ಥರ ಇಮಿಟೇಟ್ ಮಾಡ್ತಾರೆ. ಮಾಡಿ ಬ್ರೋ. ದೀಪಕ್ ಸತ್ತ. ಗಾಯ್ಸ್ ನಮ್ಮಿಂದ ಒಂದು ಗೋರಿಲ್ಲ ಆಟಿಸ್ಕೊಂಡು ಬರ್ತಿದೆ. ಗಾಯ್ಸ್ ನೋಡಿ, ಎದುರ್ಕೊಳ್ಬೇಡಿ. ಇದು ಬ್ರೀಡ್ ನಮ್ಮದು, ತುಂಬ ಸಾಕಿಸಿದ್ದೀವಿ, ಭಾರಿ ಪ್ರೀತಿ ಉಂಟು. ಹಿಂದೆ ಯಾರಿದ್ದಾರೆ? ಅಣ್ಣ ಇದ್ದಾನ? ಗಗನ್ ಅವ್ರು ಏನು ಮಾಡ್ತಿದ್ದೀರಾ ಎಲ್ಲಿ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬರ್ರಿ ಬೇಗ.
ಎಂತ ಮಾಡ್ತಿದ್ದೀರಿ? ಇದ್ಯಾವ ಥರ ನೇಚರ್ ಎಂಜಾಯ್ ಮಾಡೋದು ನೀವು? ಮುಂದೆ ಹೋಗಿದ್ದಾರೆ ಗಾಯ್ಸ್. ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ, ಏನೋ ಮಾಡ್ತಿದ್ದೆ. ದೊಡ್ಡದಾಗಿ ಸೌಂಡ್ ಆಗ್ತಾ ಉಂಟು ಅಲ್ಲಿ ಗಾಯ್ಸ್. ನೋಡಬೇಕು ಈ ಸಲ. ಜೈ ಬಜರಂಗಿ. National Geography. This kind of climate is found in only Western Ghats. Okay. You looking at Bear Grylls teams. Okay. Yeah. Yes. We're gonna do this. Yes, come on. We are the warm-blooded humans. Yes. Yeah, come on guys. Yes. Let's go guys, follow Bear Grylls from Sulia. He is Bear Grylls from Sulia, and he is also exploring all kind of mountains. ಈಗ ನಮ್ಮ 20s ಅಲ್ಲಿ ಮಾಡ್ಲಿಕ್ಕೆ ಆಗೋದು ಮತ್ತೆ ಮಾಡೋಕ್ಕಾಗಲ್ಲ. So we do it now. ಎಲ್ಲ ಇದ್ದೀರಾ ದೀಪಕ್? ಹಿತೇಶ್ ಗೈಸ್, ಇಬ್ಬರು ನಮ್ಮ ಸ್ನೇಹಿತರು ಮೇಲೆ ಹೋಗಿದ್ದಾರೆ. ಮೇಲೆ ಅಂದರೆ ಮೇಲೆ ಅಲ್ಲ, ಗುಡ್ಡದ ಮೇಲೆ ಇದ್ದಾರೆ. ಎಲ್ಲಿ ಬಚ್ಚಿಟ್ಕೊಂಡವ್ರು ಏನು ಮಾಡ್ತವ್ರೆ ಅಂತ ಏನು ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಸುಸ್ತಾಗ್ತಿದೆ ಗೈಸ್. ನೀವು ಬನ್ನಿ, ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿ ರಾಣಿಜರಿ, ಚಿಕ್ಕಮಗಳೂರು, ಕಾಫಿನಾಡಲ್ಲಿ. ಎಸ್ ಗಾಯ್ಸ್ ನೋಡಿ, ನಾವು ಲಿಟ್ರಲಿ ಮೋಡ ಮುಟ್ಟುತ್ತಿದ್ದೆ. ಮೋಡ ಅಲ್ಲ, ಫಾಗ್. ಕ್ಲೌಡ್ಸ್ ಟಚಸ್ ದ ಗ್ರೌಂಡ್. ಎಸ್, ಹೈಯೆಸ್ಟ್ ಪೀಕಲ್ಲಿ ಇದ್ದೇವೆ ನಾವು ಈಗ. ಆಯ್ತು ಗಾಯ್ಸ್, ಇನ್ನು ಸ್ವಲ್ಪ ನೋಡಿ, ನಮ್ಮ ಇಬ್ಬರು ಸ್ನೇಹಿತರಲ್ಲಿ ಕಾಣಿಸ್ತಿದ್ದಾರೆ ನಿಮಗೆ. ಇದೇ ಪೀಕಲ್ಲಿದ್ದೇವೆ. ಆದರೆ ನಮ್ಮ ಬ್ರೋ ಗಗನ್ ಅವರು ಇನ್ನೂ ಬಂದಿಲ್ಲ, ರೆಸ್ಟ್ ಮಾಡ್ತಾವ್ರೆ. ಫೈನಲಿ ಪೀಕಲ್ಲಿದ್ದೀವಿ. ಎಲ್ಲ ಫ್ರೆಂಡ್ಸ್ಗೆ ಎಲ್ಲ ಊಸ್ಟ್ ಔಟ್ ಆಗಿದ್ದಾರೆ. ಎನರ್ಜಿ ಫುಲ್ ಎಲ್ಲ ಖಾಲಿ ಆಗಿಬಿಟ್ಟವ್ರೆ. ಇನ್ನು ಪೀಕ್ ಮುಗ್ದಿಲ್ಲ ಗಾಯ್ಸ್. ಇನ್ನೂ ಇಲ್ಲ ಗಾಯ್ಸ್, ಇದೇ ಲಾಸ್ಟು. ಅಲ್ಲಿ ಉಂಟು ಗಾಯ್ಸ್. ಅವ್ನಿಗೆ ಕಾಣಿಸಲ್ಲ ಗಾಯ್ಸ್. ನೋಡಿ ಅಲ್ಲಿ ಸ್ವಲ್ಪ ಝೂಮ್ ಮಾಡಿ ತೋರಿಸು ಆಡಿಯನ್ಸ್ಗೆ. ಇವರು ಅಪರಿಚಿತರು ಬಂದಿದ್ದಾರೆ. ಅಪರಿಚಿತರು ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ ಈಗ. ಇಲ್ಲ ಬಾ, ಬರಲ್ಲ ಮಚ್ಚಿ. ಇನ್ನು ಸ್ವಲ್ಪ ಹೋಗಕ್ಕಿದೆ, ಹೋಗೋಣ. ಒಂದು ಸ್ವಲ್ಪ ಅಷ್ಟೇ. ನಮ್ಮ ಸೇತುಪತಿ ನೋಡಿ ಗಾಯ್ಸ್, ತಮಿಳ್ ಸೇತುಪತಿ ಗಾಯ್ಸ್. ವ್ಯೂ ಅಂತಿಲ್ಲಿ ಸಖತ್ತಾಗಿದೆ. ಎಲ್ಲರೂ ಬನ್ನಿ ರಾಣಿಜರಿ ಟಾಪ್ಗೆ, ಅಂದರೆ ಪೀಕಿಗೆ ಬನ್ನಿ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ವ್ಯೂ ಇದೆ. ಈಗ ಮಂಜೆಲ್ಲ ಹೋಗಿ ಖಾಲಿ ಬಿಸಿಲಿದೆ ಇಲ್ಲಿ ನೋಡಿ. ಎಷ್ಟು ಒಳ್ಳೆ ವ್ಯೂ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋಶೂಟ್ ಆಗ್ತಾ ಇದೆ. ಏನಾಯ್ತು ಗಗನ್ ಅವ್ರೆ, ನಿಮಗೆ ಏನ್ ಮಾಡ್ತಾ ಇದ್ದೀರಿ? ಐ ಆಮ್ ಫೀಲಿಂಗ್ ಹೆವೆನ್. ಓಕೆ. ಹ್ಯಾಪಿನೆಸ್ ಲವ್ ಮಾಡೋದಿಲ್ಲ ಸ್ವಾಮಿ, ಹ್ಯಾಪಿನೆಸ್ ಇರೋದಿಲ್ಲ. ಇಲ್ಲ ಹೇಳಿ ಬ್ರೋ, ಹೇಳಿ. ಹಾಗೆಲ್ಲ ಬರಲ್ಲ. ಗೂಗಲ್ ಅಲ್ಲಿ ಹುಡುಕಿ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಫೈನಲಿ ರಾಣಿಜರಿಯಿಂದ ಎಕ್ಸಿಟ್ ಆಗ್ತಾ ಇದ್ದಾವೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ. ಈಗ ಗಾಯ್ಸ್, ನಾವೀಗ ರಾಣಿಜರಿ ಇಳಿತಾ ಇದ್ದೀವಿ. ನಕ್ಕನ್ ಕಿವಿಲಿ ಕೇಳಿದ್ದಲ್ವ, ಅದು ಸುಮ್ಮನಾದೆ. ರಾಣಿಜರಿ ಲೊಕೇಶನ್ ಇಂದ ಎಕ್ಸಿಟ್ ಆಗ್ತಾ ಇದೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ. ಭ್ರಮರ ಅವರೇ, ಯಾರು ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ರಾಣಿಜರಿಯಲ್ಲಿ? ನನಗಾಗಿ ಬನ್ನಿ ಚಿಕ್ಕಮಗಳೂರಿಗೆ. ಓಕೆ, ಆಡಿಯನ್ಸ್ಗೆ ಅದೇ ಏನಾದರೂ ವರ್ಕ್ ಪ್ರೆಷರ್ ಟೆನ್ಷನ್ ಇದ್ರೆ ರಿಲೀಫಿಗೆ ಬನ್ನಿ ಅಷ್ಟೇ. 1 ಪಾಯಿಂಟ್ ಸುಸೈಡ್ ಮಾಡೋಕ್ಕಲ್ಲ, ಸೂಸೈಡ್ ಮಾಡೋಕ್ಕಂತೂ ಬರಲೇಬೇಡಿ ಇಲ್ಲಿಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಗುಡ್ಡೆ ತುದೀಗ ಕರ್ಕೊಂಡು ಹೋಗ್ತದೆ. ಹೆದರಿದ್ರೆ ಹೋಯ್ತು, ಹೆದರಿದ್ರೆ ಹೋಯ್ತು. ನನ್ನನ್ನು ಬಿಡಿ. ಇದೀಗ ನೀರಿಲ್ಲದೆ 2 ಗಂಟೆ 2ರಿಂದ 3 ಗಂಟೆ ಸಫರ್ ಮಾಡಿದ್ದೀವಿ ಈ ಗುಡ್ಡದಲ್ಲಿ. ಯಾವುದು ಶೂಟ್ ಇನ್ ರಾಣಿಜರಿ. ನೀರು ಕುಡಿಯೋಕ್ಕೆ ಅಂತ 7 ವರ್ಷದಿಂದ ನೀರು ಕುಡಿಯೋದವರಾಗಿ ಯಾರಾದರೂ ರೀಲ್ ಶೂಟ್ಗೆ ಒಂದೆರಡು ರೀಲ್ ಶೂಟ್ ಮಾಡೋಕ್ಕೆ ಅಂತ ಧರ್ಮಸ್ಥಳದಿಂದ ಬಂದದ್ದು ನಾವು ರಾಣಿಜರಿ. ಇವನೊಬ್ಬ ಸುಳ್ಯದಿಂದ ಬಂದವನೇ.
ಈ ಗುಡ್ಡದಿಂದ ಹೋಗ್ಲಿಕ್ಕೆ ಮುಂಚೆ ಬ್ರಹ್ಮರ್ನವರೊಂದು ಶುಭ ನುಡಿ ಕೊಡ್ತಾರೆ. ಶುಭ ನುಡಿ ಹೇಳಿ. ಈ ಫಾರೆಸ್ಟ್ಗೆ ಇಲ್ಲಿ ನೀರು ಬಿಟ್ಟವರಿಗೆ, ಈ ಬೆಟ್ಟಕ್ಕೆ ಇಲ್ಲಿ ಬಂದವರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಶುಭವಾಗಲಿ ಬಿಗ್ ಬಾಸ್. ಗಾಯ್ಸ್, ಇಲ್ಲಿ ಬರುವ ರೋಡು ತುಂಬ ಕೆಟ್ಟೋಗಿದೆ. ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ನೋಡ್ಬೋದು ಎಲ್ಲ ಹೊಂಡಗಳು ಗುಂಡಿಗಳಿದೆ. ಬರುವವರು ಇಲ್ಲಿ ಆಫ್ ರೋಡ್ ಥರನೇ ಇದೆ ಎಲ್ಲ ಪ್ಲೇಸಸ್ಸು. ರೋಡ್ ಅಂತೂ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಗಾಯ್ಸ್, ನಾವೊಂದು ಸಣ್ಣದಾಗಿ ಜ್ಯೂಸ್ ಕುಡಿಲಿಕ್ಕೆ ಅಂತ ಒಂದು ಕೆಫೆಗೆ ಬಂದಿದ್ದೀವಿ. ಫ್ರೆಂಡ್ಸ್ ಎಲ್ಲ ಜ್ಯೂಸ್ ಕುಡಿತಾರೆ. ಬರ್ತಾರೆ ನಿಲ್ರು. ಗಾಯ್ಸ್, ನಾವೀಗೊಂದು ಟೀ ಎಸ್ಟೇಟಿಗೆ ಬಂದಿದ್ದೀವಿ. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಇಲ್ಲಿ ಒಂದು ಸಲ ಟೀ ಎಸ್ಟೇಟ್ನ ನೋಡೋಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಟೀ ಬಿಸ್ನೆಸ್ ಮಾಡ್ತೀವಿ. ಟೀ ಬಿಸ್ನೆಸ್ ಮಾಡ್ತಾರಂತೆ. ಯಾರು ಹೇಳಿ ಮಾಡೋರು? ಮುಖ ತೋರಿಸಿಪ್ಪ ನಿಮ್ಮದು. ಈಗ ನೋಡಿ ಬ್ರೋ, ಈ ಕಡೆ ಬನ್ನಿ ಬ್ರೋ. ನೋಡಿ ಎಷ್ಟು ಒಳ್ಳೆ ವ್ಯೂ ನೋಡಿ ಗಾಯ್ಸ್. ಟೀ ಎಸ್ಟೇಟ್ನಲ್ಲಿ ಏನು ಮಾಡ್ತಾರೆ? ಟೀ ಎಸ್ಟೇಟ್ನಲ್ಲಿ ನಾವು ಇವತ್ತೊಂದು ಶೂಟ್ ಮಾಡಲಿಕ್ಕಿದೆ. ಶೂಟ್ ಬನ್ನಿ, ಎಡಿಟರ್ ಹತ್ರ ಕೇಳೋಣ. ಏನ್ರಿ ಕಾನ್ಸೆಪ್ಟ್ ಏನಿಲ್ಲ, ನಮ್ದು ಒಂದು ಅನ್ಟೋಲ್ಡ್ ಸ್ಟೋರಿ ಉಂಟಲ್ಲ, ಓಕೆ, ಅದನ್ನು ಕಂಟಿನ್ಯೂಷನ್ ಮಾಡ್ತಿದ್ದೇವೆ. ಒಂದು ಸೀನ್ಗೋಸ್ಕರ ಆ ಸೀನನ್ನು ನೀವು ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ dominators.in ಮತ್ತೆ ನಿಂದ್ರಲ್ಲಿಯಾ ಆ ಕೊಲಾಬ್ ಕೊಡ್ತಾನಂತೆ ಡಾಮಿನೇಟರ್ಸ್ಗೆ. ಇಲ್ಲ, ಈ ಸರ್ತಿ ಕೊಲಾಬ್ ಕೊಡಲ್ಲ. ನನಗೆ ಕೊಡು. ನಿಂಗೆ ಸಹ ಕೊಡಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗಾಯ್ಸ್, ಟೀ ಎಸ್ಟೇಟಿಂದ ಹೊರಡ್ತಾ ಇದ್ದೀವಿ. ಓಕೆ ಪೈ. ಗಾಯ್ಸ್, ನಾವೀಗ ಊಟ ಮಾಡಲಿಕ್ಕೆ ಹೊರಟಿದ್ವಿ. ತುಂಬ ಹಸಿವಾಗ್ತುಂಟು. ಊಟ ಮಾಡಿ ಆದ ನಂತರ ನೆಕ್ಸ್ಟ್ ನಾವು ಮನೆಗೆ. ನಾವೀಗ ಊಟ ಮಾಡಲಿಕ್ಕೆ ಬಂದಿದ್ದೀವಿ ಉಡುಪಿ ಹೋಟೆಲ್ ಹತ್ರ. ಹುಡುಗರೆಲ್ಲ ಕೂತ್ಕೊಂಡೆ ಊಟ ಮಾಡೋಕ್ಕೆ. ಈಗ ಬಚ್ಚಿದೆ ಇವರೇ ನಿಮಗೆ? ಬಚ್ಚಿದೆ. ಟಯರ್ಡ್ ಆಗಿದ್ದೀರಾ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಈಗ ಹೊಡೆದದು ಗಾಡಿ ನಾವು ಆಗಿಂದ ಹೊಡಿತಾ ಇದ್ವಿ. ಹೊಡ್ಸ್ಕೊಂಬಂದ್ರ ಊಟ ಮಾಡೋಕ್ಕೆ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಹೋಟೆಲ್ ಹೆಸರು ಉಡುಪಿ ಹೋಟೆಲ್ ಅಂತ. ಫ್ರೆಂಡ್ಸ್ನವರೆಲ್ಲ ನೋಡಿ. ಐಫೋನ್ ಆಯ್ತು ಐಫೋನ್ ನಾವು ಸಾವುಕಾರ ಮಂದಿ ಗಾಯ್ಸ್, ಸಾವುಕಾರ ಮಂದಿ ಎಲ್ಲರೂ. ಇಬ್ರು ಹುಡುಗರು ಊಟ ಮಾಡ್ತಿದ್ದಾರೆ ಇಲ್ಲಿ, ನನ್ನ ಫ್ರೆಂಡ್ಸ್ ಎಲ್ಲ. ಓಕೆ, ಊಟ ಆಯಿತು. ಇನ್ನು ಸೀದಾ ಮನೆಗೆ ಹೊರಡ್ತಿದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಮನೆಗೆ ಹೊರಡ್ತಿದ್ದೀವಿ. One hour later. ಗೈಸ್, ನಮ್ಮ ಜೊತೆ ಇವತ್ತಿದ್ದಾರೆ ಬ್ಲೇಸ್ ಬ್ರೋ ಇದ್ದಾರೆ ನಮ್ಮ ಜೊತೆ. ಸಡನ್ ಆಗಿ ಸಿಕ್ಕಿದ್ದಾರೆ. ಇಲ್ಲಿ ಹುಷಾರ ಬ್ರೋ. ಹೇಗಿದ್ದೀರಾ? ಖುಷಿ ಅಂಡ ಬ್ರೋ. ಸರಿ, ಹುಷಾರ್. ಬೈ. ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಹುಡುಗ ಗಾಯ್ಸ್. One hour later. ಚಾರ್ಮಾಡಿ ಘಾಟಿ ಇಳಿತಾ ಇದ್ದೀವಿ. ಗಾಯ್ಸ್, ನೋಡಿ ನಮ್ಮ ಹುಡುಗ ಮಲ್ಗವನೆ. ಮಧ್ಯಾಹ್ನ ಆಯ್ತಲ್ಲ, ಊಟ ಆದ್ಮೇಲೆ ಮಲ್ಗ. ಗೈಸ್, ಚಾರ್ಮಾಡಿಯಿಂದ ಇಳಿದು ಸೀದಾ ಈಗ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಇಲ್ಲಪ್ಪ, ನಾವು ನೋಡಿಲ್ಲ. ಹೆಲ್ಮೆಟ್ ಅದು ಭಯಾ ಅಯ್ಯೋ ಗಾಯ್ಸ್, ಈಗ ಜ್ಯೂಸ್ ಕೊಡ್ದು. ಗಾಯ್ಸ್, ಇಲ್ಲಿ ಆ್ಯಕ್ಚುಲಿ ಫೇಮಸ್. ನಾವು ಡೈಲಿ ಕಾಲೇಜ್ ಮುಗಿಸ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಯಾವ ಹೆಂಗಿದೆ ಟೇಸ್ಟ್ ಹೆಂಗಿದೆ ಬಮ್ಮನವರೇ? ಗಾಯ್ಸ್, ನೆಕ್ಸ್ಟು ಸೇಳ
ಹೇಗಿತ್ತು ರೀ ಇವರೇ ಹೇಳಿ ನಿಮ್ಮ ಟ್ರಿಪ್ ಇವತ್ತು? ಬಟ್ ಏನಂದ್ರೆ ಒನ್ ಡೇ ಪ್ಲಾನ್ ಅದು ಆಕ್ಚುಲಿ. ಹೌದು. ರಜಾ ಇದ್ರೆ ಇನ್ನ ಎಂಜಾಯ್ ಮಾಡ್ಬೋದು. ಆಯ್ತು ನೋಡೋಣ, ಆದಷ್ಟು ಇಷ್ಟಲ್ಲೇ ಎಂಜಾಯ್ ಮಾಡಿ, ರಜಾ ಸಿಕ್ಕಾಗ ಎಂಜಾಯ್ ಮಾಡೋಣ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ. A few moments later. ಮನೆಗೆ ಬಂದಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲ ಬತ್ತೆ ಅಮ್ಮ ನೀರ್ ಕೊರಿ ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಇದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಉಂಟು. ಸೊ ನಮ್ಮದೊಂದು ರಾಣಿಜೇರಿ ಟ್ರಿಪ್ ಇವತ್ತಿಗೆ ಫೈನಲಿ ಮುಗೀತು. ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಹಾಗೆ ಎಲ್ಲ ನಿಮಗೆ ತೋರಿಸಿದ್ದೇವೆ. ಅದೇ ಥರ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.